ನಮಸ್ಕಾರ ಗೆಳೆಯರೇ, ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅನಂತಮೂರ್ತಿ ಹೆಗಡೆ. ಈ ಕ್ಷಣವೇ ನೀವು ಗುಜರಾತ್ನ ಅಹಮದಾಬಾದ್ನಿಂದ ತಕ್ಷಣವೇ ದೆಹಲಿಗೆ ಹೊರಟು ಬರಬೇಕು. ಈ ಕ್ಷಣದಿಂದ ನಿಮಗೂ ಮತ್ತು ಗುಜರಾತ್ BJPಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಗುಜರಾತ್ನ BJP ನಾಯಕರ ಜೊತೆ ಮಾತನಾಡುವಂತಿಲ್ಲ. ಅಲ್ಲಿನ ಯಾವುದೇ ರಾಜಕೀಯ ಚಟುವಟಿಕೆಯಲ್ಲೂ ಕೂಡ ತಾವು ಪಾಲ್ಗೊಳ್ಳುವಂತಿಲ್ಲ. ಹೀಗೊಂದು ಹುಕುಂ ಅವತ್ತಿನ BJP ಹೈಕಮಾಂಡ್ನಿಂದ ಹೊರಬಿತ್ತು. ಈ ಆರ್ಡರ್ ಬೇರೆ ಯಾರಿಗೂ ಅಲ್ಲ, ಅವತ್ತಿನ BJP ಸಂಘಟನಾ ಕಾರ್ಯದರ್ಶಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಯವರಿಗೆ. ಅದು ಅಕ್ಟೋಬರ್ ತಿಂಗಳು 1995ನೇ ಇಸ್ವಿ. ಮೋದಿಯವರು ಮಾತಾಡದೆ ಒಂದು ಪುಟ್ಟದಾದ ಬ್ಯಾಗ್ ಹಿಡ್ಕೊಂಡು ದೆಹಲಿಗೆ ಹೊರಡ್ತಾರೆ. ಆದರೆ ಸರ್ಕಾರ ರಚನೆ ಆಗಿ 3 ತಿಂಗಳಲ್ಲೇ ಶಂಕರ್ ಸಿಂಗ್ ವಘೇಲಾರವರು 47 ಶಾಸಕರನ್ನು ತೆಗೆದುಕೊಂಡು ಮಧ್ಯಪ್ರದೇಶದ ಖಜೋರಾ ಎಂಬಂತಹ ಪ್ರದೇಶದಲ್ಲಿ ಹೋಗಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಹೋಗಿ ಬೀಡುಬಿಡ್ತಾರೆ. ಬಂಡಾಯ ಪ್ರಾರಂಭ ಮಾಡ್ತಾರೆ. 182 ಸೀಟಲ್ಲಿ 121 ಸೀಟ್ ಗಳಿಸಿದ್ರೂ ಕೂಡ ಅಂದಿನ BJP ಸರ್ಕಾರ ಉರುಳು ಬೀಳುವಂತಹ ಅಪಾಯ ಇತ್ತು. ಬಂಡುಕೋರ ನಾಯಕ ಶಂಕರ್ ಸಿಂಗ್ ವಘೇಲಾ ಇಟ್ಟಂತಹ ಕಂಡೀಷನ್ ಏನು ಗೊತ್ತಾ? ಮೋದಿಯವರನ್ನು ತಕ್ಷಣ ಗುಜರಾತ್ನಿಂದ ಆಚೆ ಕಳಿಸ್ಬೇಕು. ಅವರು ಯಾವುದೇ ನಾಯಕರ ಜೊತೆಯೂ ಕೂಡ ಮಾತನಾಡುವ ಹಾಗಿಲ್ಲ. ಅವರು ಇನ್ನು ಮುಂದೆ BJPಯ ಯಾವುದೇ ರಾಜಕೀಯ ಚಟುವಟಿಕೆಯಲ್ಲೂ ಕೂಡ ಪಾಲ್ಗೊಳ್ಳುವಾಗಿಲ್ಲ. ಯಾರು BJPಯ ಬಹುಮತಕ್ಕೆ ಕಾರಣರಾಗಿದ್ದರೋ, 182 ಸೀಟ್ ಬರಲಿಕ್ಕೆ ಯಾರು ಕಾರಣರಾದರೋ ಅವರನ್ನೇ ಹೊರಗೆ ಕಳಿಸುವಂತಹ ಬೇಡಿಕೆ ಇಡ್ತಾರೆ. ಬೇಡಿಕೆ ಇಟ್ಟು ಆ ಬೇಡಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಮುಖಾಂತರವಾಗಿ ಮೋದಿ ಹೇಳಿಸ್ತಾರೆ. ಆಗ ಸನ್ಮಾನ್ಯ ಮೋದಿಯವರು ಒಂದು ಚೂರು ಕೂಡ ಬೇಜಾರು ಮಾಡಿಕೊಳ್ಳದೆ ತನ್ನ ಪಕ್ಷ ಉಳಿಬೇಕು ಅಂಥೇಳಿ ಎಂತಹ ತ್ಯಾಗವನ್ನು ಮಾಡ್ತಾರೆ ಅಂತಂದರೆ, ನಮ್ಮ ವಿಷ್ಣುವರ್ಧನ್ ಅವರ ಚಲನಚಿತ್ರ ನೆನಪಾಗತ್ತೆ, ಕರ್ಣ. ಆ ಕರ್ಣನಂತೆ ನೀ ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ ಅಂತಂದಾಗೆ ಎಲ್ಲವನ್ನು ಕೂಡ ಬಿಟ್ಟು ಹೊರಡ್ತಾರೆ. 6 ವರ್ಷ ಗುಜರಾತ್ ಕಡೆಗೆ ಅವರು ತಲೆ ಹಾಕು ಮಲಗೋದಿಲ್ಲ. ಯಾವುದೇ ಚಟುವಟಿಕೆಯಲ್ಲೂ ಕೂಡ ಭಾಗವಹಿಸೋದಿಲ್ಲ. ಅವ್ರಿಗೆ ಬೇರೆ ಬೇರೆ ರಾಜ್ಯದ ಉಸ್ತುವಾರಿ ಕೊಡ್ತಾರೆ. ಅಲ್ಲಿ ಹೋಗಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾರೆ. ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಅವರು ತನಗೆ ಕೊಟ್ಟಂತಹ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಾರೆ, ತನ್ನ ಕೆಲಸ ಮಾಡ್ತಾ ಇರ್ತಾರೆ. ಯಾವ ವಾಜಪೇಯಿಯವರು ಮೋದಿಗೆ ತಕ್ಷಣ ನೀನು ಗುಜರಾತ್ನಿಂದ ಹೊರಟು ಬರಬೇಕು ಅಂಥೇಳಿ ಆರ್ಡ್ರ್ ಮಾಡ್ತಾರೋ, ಅದೇ ವಾಜಪೇಯಿಯವರು ಅಕ್ಟೋಬರ್ 1ಕ್ಕೆ ಫೋನ್ ಮಾಡಿ ಹೇಳ್ತಾರೆ, ತಕ್ಷಣ ನೀನು ದೆಹಲಿಯಿಂದ ಗುಜರಾತ್ಗೆ ಹೋಗು, ನೀನು ಅಹಮದಾಬಾದ್ಗೆ ತಕ್ಷಣ ಹೋಗಬೇಕು, ತಕ್ಷಣ ನೀನು ಹೋಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಆಗ ಮೋದಿ MLA ಕೂಡ ಆಗಿರಲಿಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿರಲಿಲ್ಲ, ಒಬ್ಬ ಕಾರ್ಪೊರೇಟರ್ ಕೂಡ ಆಗಿರಲಿಲ್ಲ. ಅಕ್ಟೋಬರ್ 7ಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾಕೆ ಈ ಘಟನೆ ಹೇಳ್ತಾ ಇದ್ದೇನೆ ಅಂತಂದರೆ, ಪಾಪ ಅಣ್ಣಾಮಲೈಯವರು ಒಬ್ಬ IPS ಆಫೀಸರ್ ಆಗಿದ್ದರು. ಕಳೆದ 5 ವರ್ಷಗಳಿಂದ ನಿರಂತರ ಪ್ರಯತ್ನದಿಂದ ಕಳೆದ 5 ವರ್ಷಗಳಲ್ಲಿ ಅಣ್ಣಾಮಲೈಯವರು BJPಯ ಬಾವುಟವನ್ನು ತಮಿಳುನಾಡಲ್ಲಿ ಹಾರಿಸಿದರು. ಇನ್ನೇನು ತಮಿಳುನಾಡಲ್ಲಿ BJP ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಭಾವನೆ ತರಿಸಿದರು. ಆದರೆ ಈಗ ಬರ್ತಾ ಇರುವಂತಹ ಚುನಾವಣೆಯಲ್ಲಿ AIADMK ಜಯಲಲಿತಾ ಅವರ ಪಕ್ಷ ಜೊತೆಗೆ ಮೈತ್ರಿ ಮಾಡಿಕೊಳ್ಬೇಕು, ಆ ಮೈತ್ರಿಗೆ ನೀನು ಸೂಟ್ ಆಗೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳಿದೆ, ನೀನು ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದಾಗ ಮಾತನಾಡದೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಬಹುಶಃ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಅವರಿಗೆ ದೆಹಲಿಯಲ್ಲಿ ಉನ್ನತವಾದಂತಹ ಜವಾಬ್ದಾರಿ ಕೊಡ್ತಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಅಣ್ಣಾಮಲೈಯವರು ಬಹಳ ಉತ್ತುಂಗಕ್ಕೆ ಹೋಗ್ತಾರೆ. ಮುಂದೊಂದು ದಿವಸ ನೆನಪಿಟ್ಟುಕೊಳ್ಳಿ, ಅಣ್ಣಾಮಲೈಯವರು ತಮಿಳುನಾಡು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ, ಯಾವುದೇ ಸಂಶಯ ಇಲ್ಲ.
ಎಲ್ಲರಿಗೂ ಕೂಡ ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.